ಮದ್ದೂರು ಗಲಾಟೆ ಎಫ್ಐಆರ್ ಸಮರ್ಥಿಸಿಕೊಂಡಿರುವಂತಹ ಪರಮೇಶ್ವರ್ ರಾಜಕೀಯವನ್ನ ಮಾಡಬೇಡಿ ಅಂತ ಮೊದಲಿನಿಂದ ಹೇಳ್ತಾ ಇದ್ದೇವೆ. ಪೊಲೀಸರಿಗೆ ಅವರ ಕೆಲಸವನ್ನ ಅವರಿಗೆ ಮಾಡಲು ಬಿಡಿ ಅಂತ ಘಟನೆಯ ಬಗ್ಗೆ ತನಿಖೆಯನ್ನ ನಡೆಸಿ ಕಲ್ಲು ತೂರುವುದನ್ನ ಅವರನ್ನ ಬಂಧಿಸಲಾಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಮದ್ದೂರು ಗಲಾಟೆ ಎಫ್ಐಆರ್ ಸಮರ್ಥಿಸಿಕೊಂಡಂತಹ ಪರಮೇಶ್ವರ್ ರಾಜಕೀಯ ಮಾಡಬೇಡಿ ಅಂತ ಮೊದಲಿನಿಂದ ಹೇಳ್ತಾ ಇದ್ದೇವೆ. ಪೊಲೀಸರಿಗೆ ಅವರ ಕೆಲಸವನ್ನ ಮಾಡಲಿಕ್ಕೆ ಬಿಡಬೇಕು ಅಂತ ಹೇಳಿ ಘಟನೆಯ ಬಗ್ಗೆ ತನಿಖೆಯನ್ನ ನಡೆಸಿ ಕಲ್ಲು ತೂರದವ್ರನ್ನ ಬಂಧನ ಮಾಡಲಾಗಿರುವಂತದ್ದು ಬೇರೆ ಯಾರನ್ನೂ ಅಲ್ಲ, ಮುಸ್ಲಿಂ ಹಿಂದೂ ಯಾರೇ ಆಗಿರ್ಲಿ ಕ್ರಮವನ್ನ ಕೈಗೊಳ್ತಾರೆ. ಇದು ಬಿಟ್ಟು ಇವರ ಪ್ರಚೋದನಾಕಾರಿ ಭಾಷಣವನ್ನ ಮಾಡ್ತಾ ಇರುವುದು ಸರಿಯಲ್ಲ. ಪ್ರತಿಭಟನೆಯ ನೆಪದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡೋದು ಕೂಡ ಸರಿಯಲ್ಲ. ಯತ್ನಾಳ್ ಸಿಟಿ ರವಿ ವಿರುದ್ಧ ಎಫ್ಐಆರ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಗೃಹ ಮಂತ್ರಿ ಎಸ್ ವೈಕ್ಷುರೆ. ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿದ್ರು ಅಂತ ಮೊದಲು ಕೇಳ್ಕೊಂಬರೋಣ. ಅವರು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ, ಇದರಲ್ಲಿ ರಾಜಕೀಯ ಮಾಡಬೇಡಿ, ಪೊಲೀಸ್ ಅವರಿಗೆ ಬಿಡಿ, ಅವ್ರು ಯಾರು ಕಲ್ಲು ಹೊಡೆದ್ರೆ ಅವ್ರನ್ನ ಇಟ್ಕೊಳ್ತಾರೆ, ಅರೆಸ್ಟ್ ಮಾಡ್ತಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಯಾರೇ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಹಿಂದೂ ಆಗಿರಲಿ, ಮತ್ತೊಬ್ಬ ಆಗಿರಲಿ, ಯಾರೇ ಕಾನೂನು ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸ್ನವ್ರಿಗೆ. ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅದು ಹೋಗಿ ಭಾಳ ವೀರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಏನವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ. ಇದರಲ್ಲಿ ಒಂದಂತೂ ನಿಜ, ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅವರು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ, ಇದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ಹಿಂದೂಗಳ ಮೇಲೆ ಮಾತ್ರ ಎಫ್ಐಆರ್ ಆಗಿಲ್ಲ, ಮುಸ್ಲಿಮರ ಮೇಲೆ ಮಾತ್ರ ಎಫ್ಐಆರ್ ಆಗಿಲ್ಲ, ಯಾರು ಕಲ್ಲನ್ನ ತೂರಿದ್ದಾರೋ ಅವರ ಮೇಲೆ ಎಫ್ಐಆರ್ ಅನ್ನ ದಾಖಲೆ ಮಾಡಲಾಗಿದೆ, ಅವರನ್ನ ಬಂಧಿಸಲಾಗ್ತಾ ಇದೆ. ನೀವು ಮದ್ದೂರಿಗೆ ಬಂದು ಪ್ರಚೋದನಾಕಾರಿ ಹೇಳಿಕೆಗಳನ್ನ ಭಾಷಣಗಳನ್ನ ಮಾಡೋ ಅಗತ್ಯ ಏನಿದೆ? ಪೊಲೀಸರು ಅವ್ರವ್ರ ಕೆಲಸ ಮಾಡಕಂತಾರೆ, ಅವ್ರವ್ರ ಡ್ಯೂಟಿ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ಒಂದು ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಸ್, ಅಗ್ರಿ. ಆದರೆ ನಡೆದಿರುವಂತಹ ಘಟನೆಯ ಬಗ್ಗೆ ಮಾತನಾಡ್ತಿದ್ದೀರಿ. ಪಾಕಿಸ್ತಾನಕ್ಕೆ ಜೈ ಎಂದಿರುವಂತಹ ವಿಚಾರಗಳನ್ನ ಯಾಕೆ ಮಾತಾಡ್ತಾ ಇಲ್ಲ? ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವರ ಮೇಲೆ ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ? ಇದು ಕೂಡ ಪ್ರಶ್ನೆಯೇ ಅಲ್ವಾ? ರಾಜಕೀಯವನ್ನ ಮಾಡಬೇಡಿ ಅಂತ ಹೇಳಿ ಗೃಹ ಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.